ನಮ್ಮ ಭಾರತ ಮೂಲತಃ ರೈತಾಪಿ ಜನಗಳಿಂದ ಬಾಂಧವರಿಂದ ಇರುವಂತಹ ವಿಸ್ತಾರವಾದ ದೇಶ. ಇದರಲ್ಲಿ ನಮ್ಮ ಅರ್ಬನ್ ಸಿಟೀಸ್ ಕಂಪೇರ್ ಮಾಡಿದರೆ ರೂರಲ್ ಏರಿಯಾ ಈಸ್ ಮೋರ್ ಆ್ಯಂಡ್ ಮಾಸ್ಟ್. ಅದು ಅತಿ ವಿಸ್ತರಿತವಾಗಿರುವಂತಹ ಜಾಗ. ಆದರೆ ಅಲ್ಲಿ ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳು ಒದಗಿಸಲ್ಪಟ್ಟಿಲ್ಲ. ಯಾಕೆ ಅಂತಂದರೆ ನಮ್ಮ ನಿಯಮಗಳು ಆ ಪ್ರಕಾರವಾಗಿರೋದರಿಂದ. ಆದರೆ ಅಲ್ಲೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ನಾವು ನಮ್ಮ ಈ ದ್ರಾವಣ ಮತ್ತು ಮೈಕ್ರೋಬಿಯಲ್ ಬಾಲ್ ಅನ್ನೋದನ್ನೇ ತಯಾರು ಮಾಡಿದ್ದೇವೆ. ಇವುಗಳು ಬಹಳ ಬಹಳ ಉಪಯೋಗಕ್ಕೆ ಬರುವಂತಹ ವಸ್ತು ಪದಾರ್ಥಗಳಾಗಿವೆ. ಏನಪ್ಪ ಅದು ಅಂದರೆ, ನೀವು ನೋಡಿರಬಹುದು 2 ಟೈರ್ 3 ಟೈರ್ ಸಿಟೀಸ್ ಅಥವಾ ಹಳ್ಳಿಗಾಡು, ಪಂಚಾಯಿತಿ, ಗ್ರಾಮ, ವಿಲೇಜ್, ಈ ಎಲ್ಲ ಯಾವುದೇ ಇದಕ್ಕೆ ಹೋದರೂ ಕೂಡ ದೊಡ್ಡ ಆದಷ್ಟು ಸಾಕಷ್ಟು ಜಾಗಗಳಲ್ಲಿ ಓಪನ್ ಡ್ರೈನ್ ಸಿಸ್ಟಮ್ಮೇ ಇವತ್ತಿಗೂ ಇದೆ. ಓಪನ್ ಡ್ರೈನ್ ಅಂದರೆ ಏನು? ಈ ಸುವೇಜ್ ವಾಟರ್, ಗ್ರೇ ವಾಟರ್, ಟಾಯ್ಲೆಟ್ ವಾಟರ್, ಕ್ಲೀನ್ ವಾಟರ್, ಕಮರ್ಷಿಯಲ್ ವೇಸ್ಟ್ ವಾಟರ್ ಎಲ್ಲವೂ ಕೂಡ ಓಪನ್ ಡ್ರೈನಲ್ಲೇ ಹರಿದು ಹೋಗುತ್ತೆ. ಎಲ್ಲಿಗಪ್ಪ ಹೋಗುತ್ತೆ ಅಂದರೆ ಹರಿದು ಅದು ಒಂದು ಕೆರೆನೋ ಕುಂಟೆಗೋ ಹೋಗಿ ಸೇರುತ್ತೆ. ಅದಲ್ಲದೆ ಇಲ್ಲಿಗೆ ಬರುವುದಕ್ಕೆ ಮುಂಚೆ ಪ್ರತಿಯೊಬ್ಬ ಮನೆಯವರು ಅಥವಾ ವಠಾರದವರು ತಮ್ಮದೇ ಆದ ಒಂದು ಇಂಗುಗುಂಡಿ ಅಂತ ಮಾಡಿರೋರು. ಈ ಇಂಗುಗುಂಡಿಯಿಂದ ಈ ಸುವೇಜನ್ನೆಲ್ಲ ಕಲೆಕ್ಟ್ ಆಗಿ ಅದರಿಂದ ಎಕ್ಸೆಸ್ ವಾಟರ್ ಹೊರಗಡೆ ಹರಿದು ಹೋಗ್ತಾಯಿತ್ತು. ಆ ಗುಂಡಿಯಲ್ಲಿ ಹಲವಾರು ತಿಂಗಳು ಅಥವಾ ವರ್ಷಗಳ ನಂತರ ಈ ಸಾಲಿಡ್ ವೇಸ್ಟ್ ಏನು ಅಕ್ಯುಮುಲೇಟ್ ಆಗ್ತಾ ಹೋಗ್ತಾಯಿತ್ತು, ಅದು ತುಂಬಿ ತುಳುಕಲಿಕ್ಕೆ ಶುರುವಾಗೋದು. ಸೊ ಇದಕ್ಕೂ ಕೂಡ ಅತ್ಯಂತ ಸರಳವಾದ ಮತ್ತು ಟೆಕ್ನೋ ಎಕಾನಾಮಿಕಲ್ ಸೊಲ್ಯೂಷನ್, ಅಂದರೆ ಕಮರ್ಷಿಯಲಿ ಅಂದರೆ ವಾಣಿಜ್ಯ ರೀತಿಯಲ್ಲೂ ಅತಿ ಕಡಿಮೆಯ ದರದಲ್ಲಿ ಸೂಕ್ತವಾದ ಸಹಿಯನ್ನು ನಾವು ಕೊಡಬಹುದು. ಮುಂಚಿನ ಕಾಲದಲ್ಲಿ ಮಲಾನ ಕೆಲವೊಂದು ವರ್ಗದವರಿಂದ ಅದನ್ನು ಸಾಗಿಸಲಿಕ್ಕೆ ಎಲ್ಲ ಮಾಡ್ತಿದ್ದರು. ಈಗ ನಮ್ಮ ಸರ್ಕಾರಗಳು ಎಚ್ಚೆತ್ತುಕೊಂಡಿದೆ. ಸರ್ವ ನಾಗರಿಕರಿಗೂ ಈಕ್ವಲ್ಸ್ ರೈಟ್ಸ್ ಇರೋದರಿಂದ ಯಾರೂ ಆ ಕೆಲಸ ಮಾಡಬಾರ್ದು ಅನ್ನೋ ರೂಲು ಇದೆ. ಪ್ಲಸ್ ಎಲ್ಲರೂ ಒಪ್ತಾ ಇದ್ದಾರೆ. ಇವಾಗ ಈ ಪರಿಸ್ಥಿತಿಯಲ್ಲಿ ಅದನ್ನು ಕ್ಲೀನ್ ಮಾಡೋರು ಯಾರು ಅಂದರೆ ನಮ್ಮ ಮೈಕ್ರೋಬಿಯಲ್ ಸೊಲ್ಯೂಷನ್ ಕುಂಭಕರ್ಣ. ಇವನು ಹಸ್ದಿರ್ತಾನೆ, ಆ್ಯಕ್ಟಿವೇಟ್ ಮಾಡಿ ಆ ಗುಂಡಿಗೆ ಹಾಕಿದ್ದೇ ಆದರೆ, ಅಥವಾ ನಿಮ್ಮ ಟಾಯ್ಲೆಟಲ್ಲೇ ದಿನಕ್ಕೆ ಒಂದು 100 ml ಅಷ್ಟು ಹಾಕಿದ್ದೇ ಆದರೆ ಅದು ಹರಿದು ಹೋಗೋವಾಗ ಆ ಹರಿದು ಹೋಗೋ ಡ್ರೈನೇಜನ್ನು ಶುದ್ಧ ಮಾಡುತ್ತೆ. ಅಲ್ಲಿ ಹೋಗಿ ಇಂಗು ಗುಂಡಿ ಅಥವಾ ಟ್ಯಾಂಕ್ ಏನಿದೆ ಸೆಪ್ಟಿಕ್ ಟ್ಯಾಂಕ್ ಅದನ್ನು ಕೂಡ ಶುದ್ಧ ಮಾಡುತ್ತೆ. ಅದು ಅಷ್ಟೇ ಮಾಡಿ ಅದು ಮಲಗೋದಿಲ್ಲ, ಅದು ಇರೋವರೆಗೂ ತನ್ನ ಕೆಲಸನ ತಾನು ಮಾಡ್ತಾನೇ ಇರುತ್ತೆ. ಅಂದರೆ ಕೊಳೆಯೋ ಪದಾರ್ಥ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅದು ತಿಂತಾ ಇರುತ್ತೆ, ಬೆಳೀತಾ ಇರುತ್ತೆ. ಅದು ಎಲ್ಲಿ ಹರಿದು ಹೋಗುತ್ತೆ ಅಲ್ಲೂ ಕೂಡ ಅದು ತನ್ನ ಒಳ್ಳೆಯ ಕ್ಯಾರೆಕ್ಟರ್, ಈಕೋ ಫ್ರೆಂಡ್ಲಿ ನೇಚರನ್ನು ವಿಸ್ತರಿಸುತ್ತಾ ಹೋಗುತ್ತಿರುತ್ತದೆ. ಇದು ಒಂದು. ಇದಲ್ಲದೆ ಹಳ್ಳಿಗಾಡು ಕಡೆಗೆ ಹೋದರೆ ನಮ್ಮ ಸರ್ಕಾರಗಳು ಪ್ರೈಮರಿ ಹೆಲ್ತ್ ಸೆಂಟರು ಇವರು ಸಾಕಷ್ಟು ಯೋಜನೆಗಳಿದೆ. ಇವುಗಳಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾಯಿದೆ. ಏನಕ್ಕೆ? ಮಲೇರಿಯಾ ಇರಾಡಿಕೇಷನ್ ಸ್ಕೀಮ್ಸ್, ಡೆಂಗು ಇರಾಡಿಕೇಷನ್ ಸ್ಕೀಮ್, ಪ್ಲಸ್ ರೋಗ ತರಿಸ್ಕೊಂಡು ಅದರ ಬಗ್ಗೆ ಒದ್ದಾಡಿ ಮಾಡೋ ಬದಲಾಗಿ ಈ ಔಷಧಿಯನ್ನು ಸಿಂಪಡಿಸಿದ್ದೇ ಆದರೆ ಇದರಿಂದ ನೈಸರ್ಗಿಕವಾಗಿ ಸೊಳ್ಳೆಗಳ ನಿರ್ಮೂಲನವಾಗುತ್ತದೆ. ಅದಷ್ಟೇ ಅಲ್ಲದೆ ಇನ್ನೂ ಇತರೆ ರೋಗ ರುಜಿನ ತರುವಂಥ ಬ್ಯಾಕ್ಟೀರಿಯಾಗಳನ್ನು ಕೂಡ ನಾವು ಸ್ವಚ್ಛ ಮಾಡಲಿಕ್ಕೂ ಅವಕಾಶ ಇರುತ್ತದೆ. ಇದು ಎರಡನೇದು. ಇದಲ್ಲದೆ ಇನ್ನೂ ಒಂದು, ಹಳ್ಳಿಗಳ ಕಡೆ ಜನರು 2 ಎಮ್ಮೆ 2 ಆಕಳು ಅಥವಾ 10-15 ಕಟ್ಟಿರ್ತಕ್ಕಂತಹ ಹಸು ದನ ಕಟ್ಟಿರುವಂತಹ ಆ ಜಾಗದಲ್ಲೂ ಕೂಡ ನೀವು ಹೋಗಿ ನೋಡಿ, ಅಲ್ಲೂ ಕೂಡ ಒಂಥರದ ವಾಸನೆ ಇರುತ್ತದೆ. ಯಾಕೆ? ಹಸುಗಳಿಗೂ ಈಗ ಶುದ್ಧವಾದ ಹಸಿರು ಹುಲ್ಲು ಸಿಕ್ಕಲ್ಲ, ತರತರವಾದ ಕಲಬೆರಕೆ ಆಹಾರ ಸಿಗ್ತಾ ಇದೆ. ಆ ತಿನ್ನೋದರಿಂದ ಅದರದ ಆರೋಗ್ಯನೂ ಎಫೆಕ್ಟ್ ಆಗ್ತಾ ಇದೆ. ಅದಲ್ಲದೆ ಅಲ್ಲಿ ಸೊಳ್ಳೆಗಳಿತ್ತು ಅಂದರೆ ಅದಕ್ಕೂ ಒಂದು ಥರದ್ದು ನಾವು ಗೋಮಾತೆ ಅಂತೀವಿ, ಅದನ್ನು ಪೂಜಿಸ್ತೀವಿ. ಆದರೆ ಅದಕ್ಕೆ ನಾವು ಕೊಡ್ತಾ ಇರೋ ಗೌರವ ಏನು? ಈ ನಮ್ಮ ಔಷಧಿನ ಕಡಿಮೆ ಪ್ರಮಾಣದಲ್ಲಿ 1 ಲೀಟರ್ಗೆ 10 ಲೀಟರು ಅಥವಾ 15 ಲೀಟರ್ಗೆ ಡೈಲ್ಯೂಟ್ ಮಾಡಿ ಸಿಂಪಡಣೆ ಮಾಡಿದ್ದೇ ಆದರೆ ಆ ಜಾಗದಲ್ಲಿ ಸೊಳ್ಳೆಯ ನಿರ್ಮೂಲನ ಆಗುತ್ತದೆ, ದುರ್ವಾಸನೆಯ ನಿರ್ಮೂಲನ ಆಗುತ್ತದೆ. ಇದರಲ್ಲಿ ನಮ್ಮಲ್ಲಿ ಪಶು ಅಮೃತ್ ಅನ್ನೋ ಒಂದು ಔಷಧಿ ಇದೆ. ಅದನ್ನು 2 ml ಒಂದು ದನಕ್ಕೆ, 2 ml ಜಾಸ್ತಿ ಅಲ್ಲ, 2 ml ಕಲಗಚ್ಚಲು ಹಾಕಿ ಕುಡಿಸಿದ್ದೇ ಆದರೆ ಅದು ದಷ್ಟಪುಷ್ಟವಾಗುತ್ತೆ. ಇದನ್ನು ನಾನು ಸಾಕಷ್ಟು ಕಡೆ ಕೊಟ್ಟಿದ್ದೀನಿ. ಉಪಯೋಗಿಸಿದವರು ಎಲ್ಲರೂ ಒಳ್ಳೆಯ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ನಮಗೆ. ಸೊ ಅದರಲ್ಲೂ ಕೂಡ ತುಂಬ. ಅದಷ್ಟೇ ಅಲ್ಲದೆ ಈ ನಮ್ಮ ಬೆಳಗಾವಿ, ರಾಯಚೂರು ಆ ಕಡೆ ಭಾಗದಿಂದ ಕುರಿ ಸಾಕಾಣಿಕೆ ಮಾಡುವಂಥ ಸಂಘದವರು ನಮಗೆ ತೊಗೊಂಡು ಹೋಗ್ತಾ ಇದ್ದಾರೆ.
ಸಂಘದವರು ಉಪಯೋಗಿಸ್ತಾ ಇದ್ದಾರೆ, ಅದಕ್ಕೂ ಬೇಕಾದ್ರೆ ದಾಖಲಾತಿ ನಾವು ಕೊಡಬಲ್ಲೆ. ಸೊ ಅವ್ರಿಗೂ ಕೂಡ ತುಂಬ ಈಗ ಕುರಿಗೆ ಕುಡಿಸಿದ್ದೆ ಆದರೆ ಅದು ದಷ್ಟಪುಟ್ಟ ಬೇರೆ ಏನೂ ಇಲ್ಲ. ಈಗ ಹೆಂಗೆ ನಮಗೆ ಅಜೀರ್ಣ ಆಗಿದೆ ಅಂದರೆ ಸೋಡಾ ಕುಡಿತೀವಿ, ಅಥವಾ ಇದು ಆಗಬೇಕು ಅಂತಂದರೆ ಡೈಜೆಷನ್ ಪವರ್ ಜಾಸ್ತಿ ಮಾಡೋ ಮೆಡಿಸಿನ್ ತೊಗೋತೀವಿ, ಅದರಿಂದ ಹೊಟ್ಟೆ ತುಂಬ ತಿಂತೀವಿ. ಇದೇ ರೀತಿಯಲ್ಲಿ ದನ ಕರುಗಳಿಗೆ ಕೊಟ್ಟಾಗ ಅವುಗಳಲ್ಲಿ ಆ ಇಂಟೆಸ್ಟೈನನ್ನು ಕ್ಲೀನ್ ಮಾಡಿ ತಿನ್ನುವ ಅಧಿಕಾರ ಮಾಡುತ್ತೆ. ಇದೆಲ್ಲ ಮಾಡೋವಾಗ ನಿಮಗೆ ಅನಿಸ್ತಿರ್ಬೋದು ಇವನು ಯಾವುದೋ ದೊಡ್ಡ ಕತೆ ಹೇಳ್ತಾ ಇದ್ದಾನೆ, ಜಪಾನು ಎಮ್ರೋ ಅಂತ ಇದ್ದಾನೆ ಅಂತ. ಇದು ಕಾಸ್ಟ್ಲಿ ಸಮೋಸ ಅಲ್ಲ. ಈ 1 ಲೀಟರ್ಗೆ ನಿಮಗೆ ಸುಮಾರು 75ರಿಂದ 90 ರೂಪಾಯಿ ವಿಧ ವಿಧವಾದ ಬೇರೆ ಬೇರೆ ಕಾಂಬಿನೇಷನ್ ದ್ರಾವಣಗಳು ಸಿಕ್ಕುತ್ತೆ. ಸಿಂಪಲ್ ಆಗಿರೋ ದ್ರಾವಣ 75 ರೂಪಾಯಿ, ಎಕ್ಸ್ಪೆನ್ಸಿವ್ ದ್ರಾವಣ ಅಂದರೆ ಕೆಮಿಕಲ್ ಬೇಸ್ಡ್ ಟ್ರೀಟ್ಮೆಂಟಿಗೆ ಇರತಕ್ಕಂಥ ಅತಿ ಸ್ಟ್ರಾಂಗ್ ಆಗಿರೋ ಔಷಧಿ ಅಂದರೆ 95 ರೂಪಾಯಿವರೆಗೂ ಆಗುತ್ತೆ. ಇದಲ್ಲದೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಂಡಿದ್ದೇ ಆದರೆ ಇದರಲ್ಲಿ ಇನ್ನೂ ಬರಬಹುದು, ಬಟ್ ಇದರಲ್ಲಿ ಸಾಕಾಣಿಕೆ ಮಾಡೋದು, ಟ್ರಾನ್ಸ್ಪೋರ್ಟೇಷನ್ ಮಾಡೋದು, ಹ್ಯಾಂಡ್ಲಿಂಗ್ ಚಾರ್ಜಸ್ ಇರೋದರಿಂದ ನಿಮ್ಗೆ ಇದನ್ನೆಲ್ಲ ನೀವು ನಿಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮೊಂದಿಗೆ ಕಮರ್ಷಿಯಲ್ ವ್ಯಾಲ್ಯೂ ಮಾಡ್ತಾರೆ. ಇಷ್ಟೇ ಹೇಳಬಲ್ಲೆ, ದಿಸ್ ಈಸ್ ದಿ ಟೆಕ್ನೋ ಎಕನಾಮಿಕಲ್ ಸೊಲ್ಯೂಷನ್. ಇದು ಅತ್ಯಂತ ಕಮ್ಮಿ ಖರ್ಚಿನಲ್ಲಿ ನೀವು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಯೋಜನೆಯಾಗಿ ಇರುತ್ತದೆ. ಅದನ್ನು ನಾವು ದೃಢವಾಗಿ ಹೇಳಬಲ್ಲೆವು. ಇದಷ್ಟೇ ಅಲ್ಲದೆ ಈಗ ನಾವು ನೋಡಿರೋದು ಕೆಲವು ರೈತರುಗಳು ಇದಕ್ಕೆ ತೊಂದರೆ ಆಗಬಾರ್ದು ಅಂತ ಅವ್ರು ಕೊಟ್ಟಿರೋ ಸೊಳ್ಳೆ ಜಾಗಕ್ಕೆ ಸೊಳ್ಳೆ ಪರದೆನೆಲ್ಲ ಕಟ್ತಾ ಇದ್ದಾರೆ. ಇದು ಅಲ್ಲದೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಆ ದನಕರು ಕೊಡೋ ಸಗಣಿಯಿಂದ ನಾವು ಮೈಕ್ರೋಬಿಯಲ್ ಬಾಲ್ ಮಾಡ್ತಾಯಿದ್ದೀವಿ. ಇದರ ಉಪಯೋಗದಿಂದ ಕೆರೆ ಕುಂಟೆನ ಕ್ಲೀನ್ ಮಾಡ್ತಾಯಿದ್ದೀವಿ. ಇದನ್ನು ಮೋರಿಗಳಲ್ಲಿ ಹಾಕೋದ್ರಿಂದ ಮೋರಿನಲ್ಲಿ ಬಿದ್ದಿರುವಂತಹ ಈ ಸ್ಲಡ್ಜನ್ನು ಕರಗಿಸ್ತಾ ಇದ್ದೀವಿ. ಸೊ ಇದರಿಂದ ಬಹಳವಾದ ಒಳ್ಳೆಯ ಅಪರೂಪದ ಯೋಜನೆಗಳಿದೆ. ಇದಷ್ಟೇ ಅಲ್ಲದೆ ಈ ಪರಂಗಿ ಹಣ್ಣು ಪಪ್ಪಾಯ ಅಂತಾರಲ್ಲ, ಈ ಪಪ್ಪಾಯ ಗಿಡಕ್ಕೆ ನೀವು ಉಪಯೋಗಿಸಿದ್ದೇ ಆದರೆ ಅದರ ಗಾತ್ರ ದೊಡ್ಡದಾಗತ್ತೆ, ಪ್ಲಸ್ ಅದರ ಟೇಸ್ಟ್ ರುಚಿ ಬಹಳ ಸಿಹಿಯಾಗುತ್ತೆ, ನ್ಯಾಚುರಲ್ ಸ್ವೀಟ್ನರಲ್ಲಿ ಬರುತ್ತೆ. ಅದೇ ಥರ ಹೂವಿನ ಗಿಡಕ್ಕೆ ಯೂಸ್ ಆದರೆ ಹೂವುಗಳು ಕೊಡುವಂಥ ಇದು ಮಲ್ಟಿಪ್ಲೈ ಆಗುತ್ತೆ. ಅದೇ ಥರ ಬೇರೆ ಬೇರೆ ಪದಾರ್ಥಗಳಿಗೆ ಯಾವ ಥರ ಉಪಯೋಗಿಸೋದು ಅದನ್ನು ನಮ್ಮ ಎಕ್ಸ್ಪರ್ಟ್ಗಳು ಅದರ ಬಗ್ಗೆ ವಿವರಣೆ ಕೊಡ್ತಾರೆ.